ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಎಂ ಸಿದ್ದರಾಮಯ್ಯ ಒಬ್ಬರಿಗೇನೆ ಹೈಕಮಾಂಡ್ ಬುಲಾವ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಡಿಕೆ ಬ್ರದರ್ಸ್, ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ವಿಶ್ರಮಿಸಲ್ಲ ಅನ್ನುವಂತಹ ಒಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ಇನ್ನು ವಿಶ್ರಮಿಸೋಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಡೈರೆಕ್ಟ್ ಹಿಟ್. ಮಹತ್ವದ ಬೆಳವಣಿಗೆಯ ನಡುವೆ ಡಿಕೆ ಶಿವಕುಮಾರ್ ಅವರು ಓಪನ್ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯನವ್ರಿಗೂ ಒಬ್ಬರಿಗೆ ಡೆಲ್ಲಿ ಕಾಲ್. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬಂದರು. ನಾನು ರಾಹುಲ್ ಗಾಂಧಿ ಅವರನ್ನ ಯಾವ ಕಾರಣಕ್ಕೂ ಡಿಸ್ಟರ್ಬ್ ಮಾಡಲ್ಲ. ನಾನು ತುಂಬ ಖುಷಿಯಾಗಿದ್ದೀನಿ ಕಾರ್ಯಕರ್ತನಾಗಿರೋದಕ್ಕೆ, DCM ಆಗಿರೋದಕ್ಕೆ ತೃಪ್ತಿ ಪಟ್ಕೊಂಡಿದ್ದೀನಿ ಅನ್ನುವ ಸ್ಟೇಟ್ಮೆಂಟ್ ಬಂತು. ಡೆಲ್ಲಿಯಲ್ಲಿ ಹೋಗಿ ಇಲಾಖೆ ಕಾರ್ಯಕ್ರಮಗಳನ್ನು ಚುರುಕಾಗಿ ನಡೆಸ್ತಿದ್ದಾರೆ. ವೋಟ್ ಚೋರಿ ವಿಚಾರದಲ್ಲಿ ಮತ್ತು ಈ ಜಿ ವಿರುದ್ಧ ಅದು ಇದು ಅಂದ್ಕೊಂಡು ಎಲ್ಲ ಚುರುಕಾಗಿ ಹೋರಾಟ ಮತ್ತೊಂದು ಅಂದ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಬ್ಯುಸಿಯಾಗಿದ್ದಾರೆ. ಇಲಾಖಾ ವರ್ಕಲ್ಲಿ ಬ್ಯುಸಿಯಾಗಿದ್ದಾರೆ. ಅದರ ನಡುವೆನೇ ರಾಜಕೀಯ ದಾಳ ಉರುಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೈಕಮಾಂಡ್ಗೆ ಅತಿ ದೊಡ್ಡ ಸಂದೇಶ ನಿನ್ನೆ ಕೊಟ್ಟಿದ್ರು. ಈಗಷ್ಟೇ ವಿದೇಶದಿಂದ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ. ಮತ್ತು ಬರ್ತಿದ್ದಂಗೆ ಖರ್ಗೆ ಅವರನ್ನು ಭೇಟಿಯಾದರು. ಖರ್ಗೆ ಅವರು ಈಗ ಡೆಲ್ಲಿಗೆ ಹಾರ್ತಿದ್ದಾರೆ. ಡೆಲ್ಲಿಗೆ ಹಾರೋ ಮುನ್ನ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಇಷ್ಟೆಲ್ಲ ಆಗ್ತಿರೋ ಹೊತ್ತಲ್ಲಿ ನೋಡಿ, ಸಿದ್ದರಾಮಯ್ಯನವ್ರಿಗೆ, ಬರೀ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಡೆಲ್ಲಿಯಿಂದ ಕಾಲ್ ಬಂದಿದೆ. ಹೊರಟು ಬನ್ನಿ ಡೆಲ್ಲಿಗೆ ಅಂತ ಈಗ ಕಾಲ್ ಬಂದಿದ್ದು. ಸಿದ್ದರಾಮಯ್ಯನವ್ರ ಜೊತೆ ಹೈಕಮಾಂಡ್ ಮಾತುಕತೆಗೆ ಕರೆದಿದೆ. ನಿನ್ನೆ ಸಂಜೆನೇ CMಗೆ ಕಾಂಗ್ರೆಸ್ ಹೈಕಮಾಂಡ್ ಆಹ್ವಾನವನ್ನು ಕೊಟ್ಟಿದೆ, ಡೇಟ್ ಫಿಕ್ಸ್ ಮಾಡಿದೆ, ಇಂಥ ಸಮಯಕ್ಕೆ ಬನ್ನಿ ಅಂತ. ಸೊ ಸಿದ್ದರಾಮಯ್ಯನವರು ಒಬ್ಬರೇ ಈಗ ಹೋಗ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಇಬ್ಬರನ್ನೂ ಕೂರಿಸಿ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಇದ್ದು. ಬಟ್ ಸಿದ್ದರಾಮಯ್ಯನವರು ಒಬ್ಬರಿಗೇನೆ ನಿನ್ನೆ ಸಂಜೆ ಕಾಲ್ ಬಂದಿದ್ದು. ಪವರ್ ಶೇರಿಂಗ್ ಜಟಾಪಟಿಯ ಅಂತಿಮ ಮಾತುಕತೆ ಸಿದ್ದರಾಮಯ್ಯನವ್ರ ಜೊತೆ ಹೈಕಮಾಂಡ್ ನಡೆಸಲಿದೆ ಅನ್ನುವಂಥ ಸುದ್ದಿ. CMಗೆ ಸಂದೇಶ ಕೊಡೋದಿಕ್ಕೇನೆ ಹೈಕಮಾಂಡ್ ಕರೆದಿರೋದು ಅನ್ನೋದು ಈಗ ಖಚಿತ ಮೂಲಗಳಿಂದ ಗೊತ್ತಾಗ್ತಿರುವಂತಹ ಮಾಹಿತಿ. ಸೋನಿಯಾ ಗಾಂಧಿ ಅವರು ಕೊಟ್ಟಂತಹ ಸಲಹೆಯನ್ನು ಸ್ವೀಕರಿಸಿದ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಹೆಗಲಿಗೆ ಹಾಕಿದ್ರು ಜವಾಬ್ದಾರಿಯನ್ನ. ಯಾಕಂದ್ರೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಇದೆ. ಖರ್ಗೆ ಅವರು ಇದೇ ರಾಜ್ಯದವರು ಅನ್ನೋ ಕಾರಣಕ್ಕೆ ಸೋನಿಯಾ ಗಾಂಧಿ ಅವರೇ ತೀರ್ಮಾನಿಸ್ತಾರೆ ಅನ್ನುವ ಮೂಲಕ ಒನ್ ಸೈಡೆಡ್ ಡಿಸಿಷನ್ ಬೇಡ, ಇಲ್ಲಿ ಕಾಸ್ಟ್ಲಿ ಆಗುತ್ತೆ ಪಕ್ಷಕ್ಕೆ, ಭವಿಷ್ಯ ನೋಡಬೇಕು ಅನ್ನೋ ಸಂದೇಶ ರಾಹುಲ್ ಗಾಂಧಿ ಅವರು ಕೊಟ್ಟರು. ಅವರು ಕೂಡ ಕನ್ವಿನ್ಸ್ ಆದರು. ಖರ್ಗೆ ಅವರು ಒಂದು ಎಚ್ಚರಿಕೆ ಸಂದೇಶ ಕೊಟ್ಟರು ಮೊನ್ನೆ. ಯಾರೇ ಲೀಡರ್ ಆದರೂ ಒಪ್ಕೊಳ್ತಾರೆ, ಕಾರ್ಯಕರ್ತರು ನೆನಪಿರಲಿ, ಇದು ಯಾರಿಂದನೂ ಆಗಿರೋ ಪಕ್ಷ ಅಲ್ಲ, ಎಲ್ಲರಿಂದ ಆಗಿರೋ ಪಕ್ಷ ಅಂತ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆಯಲ್ವಾ. ಖರ್ಗೆ ಅವರು ನೇರ ಸಂದೇಶವನ್ನು ಕೊಟ್ಟರು. ಈ ಸಮಸ್ಯೆಯನ್ನು ಮೇಲಿನಿಂದ ಸೃಷ್ಟಿ ಮಾಡಿದ್ದಲ್ಲ. ಅಂದರೆ ಮಾತುಕತೆ ಆಗಿದೆ, ಶೇರಿಂಗ್ ಫಾರ್ಮುಲಾ ರೆಡಿ ಆಗಿದೆ ಅಂತಲ್ವ ಇಲ್ಲಿ ಮಾತಾಡ್ತಿರೋದು. ಅಲ್ಲಿ ಮಾತುಕತೆ ಅಥವಾ ಏನೋ ಒಂದು ಆಗಿದೆ. ಇಲ್ಲಿ ಸಮಸ್ಯೆ ನಾವು ಸೃಷ್ಟಿ ಮಾಡಿದ್ದ, ನೀವು ಮಾಡ್ಕೊಂಡಿರೋದನ್ನ ನೀವೇ ಸರಿ ಮಾಡ್ಕೊಳ್ಳಿ. ಮತ್ತೆ ಯಾರು ಬಂದರೂ ಒಪ್ಕೊಳ್ತಾರೆ, ರಾಜ್ಯದ ಕಾರ್ಯಕರ್ತರು ನೆನಪಿರಲಿ ಅನ್ನೋ ಎಚ್ಚರಿಕೆ ಕೊಟ್ಟರು. ಇಷ್ಟೆಲ್ಲದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವ್ರಿಗೆ ಒಬ್ರಿಗೇನೆ ಕಾಲ್ ಬಂದಿದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ನನಗೂ ಕರೆದ್ರೆ ಹೋಗ್ತೀನಿ. ಸಿದ್ದರಾಮಯ್ಯನವ್ರಿಗೆ ಕರೆದಿದ್ದಾರೆ, ಅವರಿಗೆ ಹೋಗ್ತಿದ್ದಾರೆ. ಹೈಕಮಾಂಡ್ ಕರೆದ್ರೆ ಹೋಗ್ಲೇಬೇಕಾಗತ್ತಲ್ಲ ಅಂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಟ್ರಾಂಗ್ ಆದ ಸಂದೇಶ, ಡೈರೆಕ್ಟ್ ಹಿಟ್ ಅಂತಾರಲ್ಲ ಅಂಥ ಸಂದೇಶ ಕೊಟ್ಟಿರೋದು. ಇಬ್ರು ಬ್ರದರ್ಸ್ ಏನು ಹೇಳ್ತಿದ್ದಾರೆ ನೋಡಿ. ಗುರಿಯನ್ನ ಬೇಗ ತಲುಪಬೇಕು ಅನ್ನೋರು ದಾರಿಯಲ್ಲಿ ವಿಶ್ರಮಿಸ್ತಾ ಕುಳಿತುಕೊಳ್ಳಕ್ಕಾಗಲ್ಲ. ಪಾಟೀಲ್ ಪುಟ್ಟಪ್ಪನವರ ಬರಹವನ್ನು ಡಿ ಕೆ ಸುರೇಶ್ ಅವರು ಹಂಚಿಕೊಂಡಿದ್ದಾರೆ. ಗುರಿ ತಲುಪಬೇಕು, ಬೇಗ ತಲುಪಬೇಕು ಅಂತ ಅಂದ್ಕೊಳ್ಳೋರು ವಿಶ್ರಾಂತಿಯನ್ನು ತಗೊಳ್ಳಲ್ಲ, ವಿಶ್ರಮಿಸೋಕ್ಕಾಗಲ್ಲ ದಾರಿಯಲ್ಲಿ ಅನ್ನುವ ಮೂಲಕ ನಾವು ವೇಟ್ ಮಾಡುವಂತಹ ಸೀನೇ ಇಲ್ಲ. ವೇಟ್ ಮಾಡಿ, ಡಿಸೆಂಬರ್ ಮುಗಿಲಿ, ಜನವರಿ ಮುಗಿಲಿ, ಬಜೆಟ್ ಮುಗಿಲಿ, 5 ಎಲೆಕ್ಷನ್, 4 ರಾಜ್ಯಗಳ ಎಲೆಕ್ಷನ್ ಮುಗಿಲಿ, ಸಾಧ್ಯವೇ ಇಲ್ಲ. ಬೇಗ ಗುರಿ ತಲುಪೋರು ವಿಶ್ರಮಿಸೋಕೆ ಸಾಧ್ಯವಿಲ್ಲ ಅನ್ನುವಂಥ ಡೈರೆಕ್ಟ್ ಮೆಸೇಜ್ ಕೊಟ್ಟಿದ್ದಾರೆ. ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ನೋಡಿ. ನಾನು ಸುಮ್ಮನೆ ವೇದಿಕೆ ಹತ್ತಿ ಅಬ್ಬರಿಸಿ ಭಾಷಣ ಮಾಡಿದ ನಾಯಕ ಅಲ್ಲ, ಹೋದಲ್ಲಿ ಬಂದಲ್ಲಿ ಬರೀ ಭಾಷಣ ಮಾಡಿದ ನಾಯಕ ಅಲ್ಲ, ಬ್ಯಾನರು ಬಂಟಿಂಗ್ಸು ಕಟ್ಟಿರುವ ನಾಯಕ. ಕಾರ್ಯಕರ್ತನಾಗಿಯೇ ಕೆಲಸ ಮಾಡಿದ್ದೀನಿ, ಕಾರ್ಯಕರ್ತನಾಗಿ ಮುಂದುವರಿತೀನಿ. ಖರ್ಗೆ ನಿವಾಸದ ಬಳಿ ಡಿ ಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ. ಪೋಸ್ಟರ್ ಅಂಟಿಸಿದ್ದೀನಿ, ಬಾವುಟ ಕಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ, ಅಧ್ಯಕ್ಷನಾಗಿಯೂ ಬಾವುಟ ಕಟ್ಟಿದ್ದೀನಿ.
ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ನಿಂತ್ಕೊಂಡು ಭಾಷಣ ಮಾಡಿದಂಥ ನಾಯಕ ನಾನಲ್ಲ ಅನ್ನುವ ಮೂಲಕ ಪಕ್ಷಕ್ಕೆ ರೂಟ್ ಲೆವೆಲ್ ವರ್ಕರ್ ನಾನು, ನನ್ನ ನಿಷ್ಠೆ ಎಂದಿಗೂ ಮುಂದುವರಿಯುತ್ತೆ. ಆದರೆ ಹೊರಗಡೆಯಿಂದ ಬಂದು ವೇದಿಕೆ ಮೇಲೆ ಭಾಷಣ ಬಿಗಿಯೋದಷ್ಟೇ ನನ್ನ ಕೆಲಸ ಅಲ್ಲ. ಬಾವುಟ ಕಟ್ಟಿ ಪೋಸ್ಟರ್ ಅಂಟಿಸೋ ಲೆವೆಲ್ಲಿಂದ ಈ ಲೆವೆಲ್ಗೆ ಬಂದವನು ಅನ್ನುವಂಥ ಡೈರೆಕ್ಟ್ ಮೆಸೇಜನ್ನು ಕೊಟ್ಟಿದ್ದಾರೆ. ಮೌನವಾಗಿ ಖರ್ಗೆ ಅವರು ತೆರಳಿದ್ದಾರೆ. ಮೀಟಿಂಗ್ ಎಲ್ಲ ಆದಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿ, ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿ ಮಾತುಕತೆ, ರಹಸ್ಯ ಮಾತುಕತೆ ಆಗಿರೋದು ಇಬ್ಬರ ನಡುವೆ. CM ಸಿದ್ದರಾಮಯ್ಯನವ್ರಿಗೆ ನೇರವಾಗಿ ನಾನು ಕಸಗುಡಿಸಿ ಪಕ್ಷ ಕಟ್ಟಿದವನ್ನು ನೆನಪಿರಲಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನಂತೂ ಬೇರೆ ಯಾವ ವಿಚಾರನೂ ಚರ್ಚೆ ಮಾಡಿಲ್ಲ, ಅವಶ್ಯಕತೆನೇ ಇಲ್ಲ. ಕರೆದ್ರೆ ಹೋಗ್ತೀನಿ. ಸಿದ್ದರಾಮಯ್ಯನವ್ರನ್ನ ಕರೆದಿದ್ದಾರೆ, ನನಗೆ ಕರೆದಿಲ್ಲ, ನನಗೆ ಕರೆದ್ರೆ ಹೋಗ್ತೀನಿ. ಲೈಫ್ ಟೈಮ್ ವರ್ಕರ್ ನಾನು ಪಕ್ಷಕ್ಕೆ, ಲೈಫ್ ಟೈಮ್ ಕಾರ್ಯಕರ್ತನಾಗಿರೋದಕ್ಕೂ ಸೈ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಲ್ಲ ಕೆಲಸ ಮಾಡಿದ್ದೀವಿ, ಬಾಯಲ್ಲಿ ಹೇಳಿದ್ರೆ ಉತ್ತರ ಕೊಡಲ್ಲ, ಹಿರಿಯರು ಹೇಳ್ತಾರೆ, ಮಾರ್ಗದರ್ಶನ ಕೊಡ್ತಾರೆ ಅಂತ ಡೈರೆಕ್ಟ್ ಹಿಟ್ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರೆ, ಡಿ ಕೆ ಸುರೇಶ್ ಅವರು ಹೇಳ್ತಿದ್ದಾರೆ ಸದ್ಯಕ್ಕೆ ವಿಶ್ರಾಂತಿ ತಗೊಂಡು ದಾರಿಯಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗುವಂತ ಚಾನ್ಸೇ ಇಲ್ಲ. ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನ ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ. ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನ್ ವಿಚಾರ ಆಗ್ಬೇಕು ಅಂತ ನಾವು ತಿಳಿಸಿದ್ದೇವೆ. ಅಷ್ಟು ಬಿಟ್ರೆ ಬೇರೆ ಇನ್ಯಾವ ನಾಳಿದ್ದು ನಮ್ಮ ದೇಶದ ವರ್ಕಿಂಗ್ ಕಮಿಟಿ ಇದೆ. ನಾನು ಕರೆದ್ರೆ ಹೋಗ್ತೀನಿ. ನಾನಂತೂ ಇಲ್ಲಿವರೆಗೂ ಕರೆದಿಲ್ಲ. ಇರ್ಬೋದು 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CM ಏನ್ ಕರೆದಿಲ್ಲ. PCC ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರು ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೆ ಇರಕ್ಕಾಗ್ತದೆ. ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿಲ್ಲ. ನಾನು ಮಾಡೋಂತ ಅವಶ್ಯಕತೆ ಇಲ್ಲ, ಮಾಡುದು ಇಲ್ಲ. ಈಗ ಯಾವ್ದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ. ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೋ ಹಂಗೆ ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರ್. ಬಾವುಟನೂ ಕಟ್ಟಿದ್ದೀನಿ. ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನ್ ಬೇಕು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು ಎಲ್ಲ ನೀವೇನೇನೋ ಬಾಯಲ್ಲಿ ಹೇಳಿದ್ರೆ ನಾನೆಲ್ಲ ಉತ್ತರ ಹೇಳಲ್ಲ ರೀ. ನಾನು ಏನ್ ಹೇಳ್ತೀನಿ ಅಷ್ಟು ಕೇಳ್ಕೊಂಡು ಹೋಗ್ಬೇಕು. ನೀವ್ ಹೇಳಿದ್ಕೆಲ್ಲ ನಾನು ಉತ್ತರ ಕೊಡಲ್ಲ. ಏನಿಲ್ಲ, ನನಗೆ ಅವ್ರು ಏನ್ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ನಾನು ಕರೆದ್ರೆ ಹೋಗ್ತೀನಿ. ನಾನಂತೂ ಇಲ್ಲಿವರೆಗೂ ಕರೆದಿಲ್ಲ. ಇರ್ಬೋದು 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CM ಏನ್ ಕರೆದಿಲ್ಲ. ಯಾಕಂದ್ರೆ ಬೇಗ ಗುರಿ ತಲುಪಬೇಕಾಗಿದೆ ಅನ್ನುವ ಮೂಲಕ ಬಹಳ ಅರ್ಜೆಂಟ್ ಆಗಿಯೇ ಇದು ಇತ್ಯರ್ಥ ಆಗಬೇಕು ಮತ್ತು ಆಗತ್ತೆ ಅಂತಿರೋದು. ಈಗಾಗಲೇ ಜನವರಿಯ 6ನೇ ತಾರೀಕು 9ನೇ ತಾರೀಕು ಡೇಟ್ ಅನೌನ್ಸ್ ಮಾಡ್ಕೊಂಡಿದ್ರು ಡಿ ಕೆ ಬಣದವರು, ಅವತ್ತೇ ಆಗುತ್ತೆ ಅಂತ. ಬಟ್ ಅದ್ರ ನಡುವೆ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ಶಕ್ತಿ ಪ್ರದರ್ಶನ ಅಂತ ಈಗ ಮಾಡೋದಕ್ಕೆ ನಿಂತಿದ್ದಾರೆ. ಜನವರಿಯಲ್ಲಿ ಅವರು ಆಪ್ತರು ಮೈಸೂರಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಅಹಿಂದ ರತ್ನ ಬಿರುದು ಕೊಡಬೇಕು ಅನ್ನೋ ಪ್ರಯತ್ನ ಆಗ್ತಿದೆ. ಸೆಷನ್ನಲ್ಲಿ ಹೈಕಮಾಂಡ್ ಬಲ ನನಗೇ ಇದೆ ಅಂದ್ರು. ಆಮೇಲೆ ಹೊರಗಡೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೋ ಹಂಗೆ ಅವ್ರು ಹೇಳಿದ ಫೈನಲ್ಲು ಅಂತಾರೆ. ಖರ್ಗೆ ಅವರು ಮೆಸೇಜ್ ಕೊಟ್ರೆ ಪಕ್ಷಕ್ಕಿಂತ ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಬಂದರೂ ಒಪ್ಕೊಳ್ತಾರೆ ಕಾರ್ಯಕರ್ತರು ಅಂತ ಮೆಸೇಜ್ ಕೊಟ್ರೆ ಅಲ್ಲೇ ಠಕ್ಕರ್ ಕೊಟ್ಟರು. ಖರ್ಗೆ ಅವರು ಹೇಳೋದಲ್ಲ, ರಾಹುಲ್ ಗಾಂಧಿ ಅವ್ರು ಹೇಳಬೇಕು ಅನ್ನೋ ಥರಾನೇ ಇತ್ತು. ಅದ್ರಲ್ಲಿ ಯಾವ ಡೌಟೂ ಇಲ್ಲ. ಖರ್ಗೆ ಅವರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ರಾಹುಲ್ ಗಾಂಧಿಯವರೇ ತೀರ್ಮಾನಿಸ್ತಾರೆ. ಅಂದರೆ ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಕೇಳ್ತೀನಿ, ಮಧ್ಯೆ ಯಾರು ಮಾತು ಹೇಳಿದ್ರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರ ಕೌಂಟರ್ ಇತ್ತು. ಸೋನಿಯಾ ಗಾಂಧಿ ಅವರು ಕೂಡ ಸಂದೇಶ ಕೊಟ್ಟಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವ್ರಿಗೆ ಒಂದು ಕಾಲ್ ಬಂದಿತ್ತು, ಅವರು ಡೆಲ್ಲಿಗೆ ಹೋಗಿಲ್ಲ ಅಂತ ಸುದ್ದಿ ಸದ್ದು ಮಾಡ್ತಲ್ವಾ. ಸೊ ಸೋನಿಯಾ ಖರ್ಗೆ ಅವ್ರಿಗೂ ಠಕ್ಕರ್ ಕೊಟ್ರ ಸಿದ್ದರಾಮಯ್ಯ ಅನ್ನೋ ಥರನೇ ಅನ್ನಿಸ್ತು. ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯನವ್ರು ಯಾವಾಗ 5 ವರ್ಷ ಅಪ್ಪನೇ CM ಅಂತ ಜೋರಾಗಿ ಹೇಳಕ್ ಶುರು ಮಾಡಿದ್ರು, ಹೈಕಮಾಂಡ್
ಕಟ್ಟುನಿಟ್ಟಿನ ಆಜ್ಞೆ ಹೊರಡಿಸಿ ಗೆರೆ ಹಾಕಿದ ಮೇಲೂ ಯಾವಾಗ ಹೇಳಿದ್ರು ಆವಾಗಲೇ ಗೊತ್ತಾಯ್ತು ಹೈಕಮಾಂಡ್ ಸೆಡ್ ಹೊಡೆಯೋ ತನಕ ನಿಂತು ಬಿಟ್ಟಿದ್ದಾರೆ ಅಂತ. ಸೊ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಸೀನಿಯರ್ಸ್ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಏನು ಮಾಡಿದ್ರು ಪಕ್ಷ ಒಡೆಯುವ ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ತನಕ ಆಗಬಹುದು ಸರ್ ಅನ್ನೋ ಒಪಿನಿಯನ್ ಅನ್ನ ಇವರು ಪರಮೇಶ್ವರ್ ಅವರು, ಎಚ್ ಕೆ ಪಾಟೀಲ್, ಸಿದ್ದು ಬಣದ ನಾಯಕರುಗಳು ಕೊಟ್ಟಿದ್ದಾರೆ. ಮುನಿಯಪ್ಪನವರು ಇದ್ರಂತೆ ಅಲ್ಲಿ, ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡ್ಬಹುದು ಅಂತ. ಸೊ ಈಗ ಸಿದ್ದರಾಮಯ್ಯನವ್ರನ್ನ ಈಡಿಸಿದ್ರೆ ಹೆಚ್ಚು ಕಡಿಮೆ ಆಗತ್ತೆ, ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸದೇ ಇದ್ರೂ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಪಕ್ಷ ದೊಡ್ಡ ನಿರ್ಧಾರ ತಗೊಳ್ಳೇಬೇಕಾಗತ್ತೆ. ಅನಿವಾರ್ಯವಾಗಿ ಪಕ್ಷ ನಿರ್ಧಾರ ತಗೊಳ್ಳೋದು ಯಾರೋ ಏನೋ ಬ್ಲ್ಯಾಕ್ ಮೇಲ್ ಮಾಡಿ ಅಲ್ಲ, ಯಾರು ಹೈಕಮಾಂಡ್ ಅನ್ನು ಕಂಟ್ರೋಲ್ ಮಾಡಿ ಆಟ ಆಡ್ಸಕ್ಕಾಗಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದಾಗಿದೆ. ಹೈಕಮಾಂಡ್ಗೆ ಆ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾಗಿದೆ. ಸೊ ಈಗ ಏನಾದರೂ ಆಗಲಿ, ಆಗೋದಾಗ್ಲಿ, ಬದಲಾವಣೆ ಮಾಡೋದಾದ್ರೆ ಹೈಕಮಾಂಡ್ ಅದನ್ನು ಅನಿವಾರ್ಯವಾಗಿ ಆ ಸ್ಟೆಪ್ ತಗೊಳ್ಳೇಬೇಕಾಗತ್ತೆ ಅನ್ನೋ ತನಕ ಚರ್ಚೆಗಳು ಜೋರಾಗಿದ್ದು, ಈ ಹೊತ್ತಲ್ಲೇ ಸಿದ್ದರಾಮಯ್ಯನವರು ಕಾಲ್ ಬಂದ್ಬಿಟ್ಟಿದೆ. ಹೈಕಮಾಂಡ್ ಬುಲಾವ್ ಕೊಟ್ಟಿದೆ, ಒಬ್ಬರಿಗೆ ಬುಲಾವ್ ಕೊಟ್ಟಿದೆ. ಸೊ ಸಿದ್ದರಾಮಯ್ಯನವ್ರಿಗೆ ಕಿವಿ ಮಾತು ಹೇಳಿ ಹೈಕಮಾಂಡ್ ನಿರ್ಧಾರವನ್ನ ಪ್ರಕಟಿಸಿ ಎಲ್ಲ ಸರಿ ಮಾಡಿ ಒಂದು ಹಂತಕ್ಕೆ ತರೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ಈಗ ಸಿದ್ದರಾಮಯ್ಯನವ್ರಿಗೆ ಇದು ಅನಿವಾರ್ಯ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಆಮೇಲೆ ಅವರ ಗುಂಪಿನವ್ರು ಇದ್ದಾರಲ್ಲ, ಸಿದ್ದರಾಮಯ್ಯನವ್ರನ್ನ ಒಪ್ಸಿದ್ರು ಅವರ ಆಪ್ತರು ಡಿ ಕೆ ಶಿವಕುಮಾರ್ ಅವ್ರಿಗೆ, ಯಾಕೆ ಅವ್ರಿಗಿಂತ ಎಲಿಜಿಬಲ್ ಬೇರೆಯವರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ದಲಿತ ಸಿಎಂ ಅಂತೆಲ್ಲ ಶುರು ಮಾಡ್ತಾರೆ. ಅದಕ್ಕೆಲ್ಲ ಮದ್ದು ಅರಿಯೋ ರೀತಿ ಸಿದ್ದರಾಮಯ್ಯನವ್ರಿಗೆ ಸೂಚನೆಯನ್ನ ಕೊಟ್ಟು ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಡಿ ಕೆಗೆ ಪಟ್ಟ ಕಟ್ಟಬೇಕಾಗಿದೆ. ಸೊ ಈಗ ಡಿ ಕೆ ಶಿವಕುಮಾರ್ ಮಾಡು ಇಲ್ಲವೇ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ನಾನು ರಾಹುಲ್ ಗಾಂಧಿ ಅವರನ್ನ ಡಿಸ್ಟರ್ಬ್ ಮಾಡಲ್ಲ ಅನ್ನೋ ಸ್ಟೇಟ್ಮೆಂಟ್ ಯಾವಾಗ ಕೊಟ್ರೋ, ಅಸ್ಸಾಂನ ಹಿಮಂತ ಬಿಸ್ವಾ ಶರ್ಮಾ ಅವರು ಕೂಡ ಇದೇ ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಸಿಗದೆ ಬಿಜೆಪಿಯತ್ತ ತೆರಳಿದವರು ಅನ್ನೋದೊಂದು ಎಕ್ಸಾಂಪಲ್ ನೆನಪಿದೆ ನಮಗೆ. ಹಂಗಂತ ಡಿ ಕೆ ಶಿವಕುಮಾರ್ ಅವರು ಆ ಲೆಕ್ಕಾಚಾರದಲ್ಲಿದ್ದಾರಾ ಅಂದರೆ ಗೊತ್ತಿಲ್ಲ, ಅವರು ಯಾವುದೇ ಲೆಕ್ಕಾಚಾರದಲ್ಲಿರಬಹುದು. ಬಟ್ ಹೇಳ್ತಿರೋದು ಡೈರೆಕ್ಟ್ ಆಗಿ ಗುರಿ ಬೇಗ ತಲುಪಬೇಕು, ವಿಶ್ರಾಂತಿ ಪಡೆಯೋ ಮೂಡಲ್ಲಿ ನಾವು ಇಲ್ಲ ಈಗ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.